ಪ್ರಾಣಿಗಳೆಲ್ಲ ಯಾರೂ ಎಚ್ಚರದಲ್ಲಿಲ್ಲ. ಇದೇ ಸರಿಯಾದಂತಹ ಸಂದರ್ಭ. ರಾಮ ಲಕ್ಷ್ಮಣ ತಲೆ ಕಡಿಯಬೇಕಾಗಿದೆ. ಕೊಲ್ಲಬಾರದು, ಅದು ಮಹಾಪಾಪ. ಓಹೋ ಮಹಾಪಾಪವೇ ಮಹಾಪಾಪವೇ. ಏನು ನೋಡ್ತಾ ಇದ್ದೇನೆ ಅಶರೀರವಾಣಿಯನ್ನು ಬಳಗಿತ್ತಲ್ಲ. ನಿದ್ರೆಯಲ್ಲಿದ್ದವರನ್ನು ಕೊಲ್ಲಬಾರದು ಎಂದು ಹಾಗೆ ಮುಖವನ್ನು ನೋಡುತ್ತೇನೆ. ಈ ರಾವಣೇಶ್ವರನಿಗೆ ಏನಾಗಿದೆ ಎಂಬುದೇ ನನಗೆ ಅರ್ಥವಾಗುತ್ತಾ ಇಲ್ಲ. ಇಂತಹ ಇಬ್ಬರನ್ನು ಕೊಲ್ಲುವುದೇ ಇವರೆರಡು ಸಾಮಾನ್ಯದ ಮನುಷ್ಯರೆಂದು ಭಾವಿಸಿದ್ದೇನೆ ಈ ರಾವಣೇಶ್ವರ. ಇವನನ್ನು ಕೊಲ್ಲುವುದಕ್ಕೆ ಮನ ಮಾಡಿದನಲ್ಲ. ಶಿವ 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 ಕೈಲಾಸಪತಿಯಾದಂತಹ ಶ್ರೀಮನ್ನಾರಾಯಣನೇ ಭುವಿಗಿಳಿದು ಬಂದು ಧರ್ಮದ ರಕ್ಷಣೆಗಾಗಿ ಬಂದಿದ್ದಾನೆ ಎನ್ನುವುದು ಈ ರಾವಣನಿಗೆ ಯಾಕೆ ಅರ್ಥವಾಗಲಿಲ್ಲ. ಆದರೆ ಈ ಲಕ್ಷ್ಮಣ ಯಾರು? ಆ ಮಹಾಶೇಷನೇ ಲಕ್ಷ್ಮಣ ರೂಪದಲ್ಲಿ ರಾಮ ಲಕ್ಷ್ಮಣರು ಒಟ್ಟಾಗಿ ಇಲ್ಲಿ ಬಂದು ನಿಂತಿದ್ದಾರೆ ಧರ್ಮದ ರಕ್ಷಣೆಗಾಗಿ ಎನ್ನುವುದನ್ನು ಅರ್ಥೈಸಿಕೊಳ್ಳದಂತಹ ರಾವಣೇಶ್ವರನಿಗೆ